ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಾಪಲ್ಲಿ ಬಂದಿರುವಂಥ ಒಂದು ಹೊಸ ಫೀಚರ್ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ಒಂದು ಹೊಸ ಅಪ್ಡೇಟ್ ಸ್ನೇಹಿತರೆ, ಯಾರೆಲ್ಲ ಗ್ರೂಪಲ್ಲಿ ಹೆಚ್ಚಾಗಿ ಚಾಟ್ ಮಾಡ್ತಾರೋ ಅವರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹೇಗೆ ಈ ಒಂದು ಹೊಸ ಫೀಚರನ್ನು ಯೂಸ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ, ಹಾಗೆಯೇ ನಮ್ಮ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಬೆಳೆಸಿ. ಸ್ನೇಹಿತರೆ, ಇದೀಗ ಡೈರೆಕ್ಟ್ ಆಗಿ ಬಂದಿರುವಂಥ ಒಂದು ಹೊಸ ಫೀಚರ್ನ ಯಾವ ರೀತಿ ಯೂಸ್ ಮಾಡೋದಂತ ತಿಳಿಸ್ತೇನೆ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ನಿಮ್ಮೊಂದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿ, ಪ್ಲೇಸ್ಟೋರ್ ಮೂಲಕ ಲೇಟೆಸ್ಟ್ ವರ್ಷನ್ಗೆ ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿ. ಅಪ್ಡೇಟ್ ಆಗಿದ್ದರೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇದುವರೆಗೂ ಅಪ್ಡೇಟ್ ಆಗಿಲ್ಲ ಅಂದರೆ ಈಗಲೇ ನಿಮ್ಮೊಂದು ವಾಟ್ಸಪ್ಪನ್ನು ಮೊದಲಿಗೆ ಅಪ್ಡೇಟ್ ಮಾಡಿ. ಅಪ್ಡೇಟ್ ಆದಮೇಲೆ ಡೈರೆಕ್ಟಾಗಿ ವಾಟ್ಸಪ್ಪನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ನೀವಿಲ್ಲಿ ನಿಮಗೆ ಬೇಕಾದ ಒಂದು ಗ್ರೂಪನ್ನು ಓಪನ್ ಮಾಡಿ. ಸೊ ಈಗ ನಾನು ಎಕ್ಸಾಂಪಲ್ಲಿಗೆ ಯಾವ ರೀತಿ ಆ ಒಂದು ಫೀಚರ್ ವರ್ಕ್ ಆಗುತ್ತೆ ಅಂತ ತಿಳಿಸ್ತೇನೆ. ಹೊಸ ಅಪ್ಡೇಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ತೇನೆ. ಸೊ ಈಗ ನಾನು ಎಕ್ಸಾಂಪಲಿಗೆ ಒಂದು ಗ್ರೂಪನ್ನು ಓಪನ್ ಮಾಡ್ತೇನೆ. ಗ್ರೂಪ್ ಓಪನ್ ಆದಮೇಲೆ ಸ್ನೇಹಿತರೆ, ನೀವಿಲ್ಲಿ ಸ್ವೈಪನ್ನು ಮಾಡಬೇಕಂದ್ರೆ ಈ ರೀತಿ ಕೆಳಗಡೆ ಸ್ವೈಪ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ಹೊಸ ಒಂದು ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ವಾಯ್ಸ್ ಮೆಸೇಜ್ ರೀತಿಯಲ್ಲಿ ಒಂದು ಹೊಸ ಆಪ್ಷನ್ ಬಂದಿದೆ. ಸೊ ನಿಮಗೂ ಕೂಡ ಇದೇ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ಇದು ಯಾವ ರೀತಿ ಯೂಸ್ ಮಾಡೋದಂದರೆ, ಇನ್ಮೇಲೆ ನೀವು ಗ್ರೂಪಲ್ಲಿ ವಾಯ್ಸ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಈ ಒಂದು ಹೊಸ ಅಪ್ಡೇಟ್ ನಿಮಗೆ ವಾಯ್ಸ್ ಕಾಲ್ ರೀತಿಯಲ್ಲಿ ಯೂಸ್ ಆಗುತ್ತೆ. ಸ್ನೇಹಿತರೆ, ನಿಮ್ಮ ಗ್ರೂಪಲ್ಲಿರುವಂಥ ಪ್ರತಿ ಮೆಂಬರ್ಸು ಕೂಡ ಇಲ್ಲಿ ಜಾಯ್ನ್ ಆಗಿ ಒಂದೇ ಸಲ ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಕೋಬೋದು. ಕಾನ್ಫರೆನ್ಸ್ ಕಾಲ್ ಯಾವ ರೀತಿ ವರ್ಕ್ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಜಾಯ್ನ್ ಆಗಿ ಪ್ರತಿ ಮೆಂಬರ್ಸು ಕೂಡ ಇಲ್ಲಿ ಗ್ರೂಪಲ್ಲಿರುವಂಥ ಪ್ರತಿ ಮೆಂಬರ್ಸು ಕೂಡ ಜಾಯ್ನ್ ಆಗಿ ಮಾತಾಡ್ಬೋದು. ಇನ್ಮೇಲೆ ನೀವು ವಾಟ್ಸಪ್ ಗ್ರೂಪ್ ಚಾಟಲ್ಲಿ ವಾಯ್ಸ್ ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಹೊಸ ಅಪ್ಡೇಟ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಈ ಒಂದು ಸ್ವೈಪ್ ಮಾಡಿದ್ರೆ ಸಾಕು, ಈ ಒಂದು ಹೊಸ ಅಪ್ಡೇಟ್ ನಿಮಗೆ ತೋರಿಸುತ್ತೆ, ಕನೆಕ್ಟ್ ಆಗುತ್ತೆ. ನಿಮ್ಮ ಗ್ರೂಪಲ್ಲಿರುವಂಥ ಪ್ರತಿ ಮೆಂಬರ್ಸು ಕೂಡ ಇಲ್ಲಿ ವಾಯ್ಸ್ ಚಾಟನ್ನು ಮಾಡ್ಕೋಬೋದು. ಅಂದರೆ ವಾಯ್ಸ್ ಚಾಟ್ ಕನೆಕ್ಟ್ ಆಗುತ್ತೆ. ಕನೆಕ್ಟ್ ಆದ ನಂತರ ನೀವು ಇಲ್ಲಿ ಕಂಟಿನ್ಯೂಸ್ ಆಗಿ ಮಾತಾಡ್ಕೋಬೋದು. ನಿಮ್ಮ ಗ್ರೂಪಲ್ಲಿರುವಂಥ ಪ್ರತಿ ಮೆಂಬರ್ಸು ಕೂಡ ಇಲ್ಲಿ ಜಾಯ್ನ್ ಆಗಿ ಕಂಟಿನ್ಯೂ ಇಲ್ಲಿ ಮಾತಾಡ್ಕೊಳ್ತಾ ಇರ್ಬೋದು. ಗ್ರೂಪಲ್ಲಿ ವಾಯ್ಸ್ ಕಾಲ್ ಮಾಡಿನೇ ಮಾತಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಫ್ಯೂಚರ್ ನಿಮಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ಆನಂತರ ಇಲ್ಲಿ ಸೆಂಡ್ ವೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಗ್ರೂಪಲ್ಲಿರುವಂಥ ಪ್ರತಿ ಮೆಂಬರ್ಸ್ಗೂ ಕೂಡ ನೋಟಿಫಿಕೇಶನ್ ಹೋಗುತ್ತೆ, ಯು ವಾಂಟ್ ಟು ಟಾಕ್ ಅಂತ. ಆನಂತರ ಅವರು ಆ ಒಂದು ನೋಟಿಫಿಕೇಶನ್ ನೋಡಿ ಬಂದು ನಿಮ್ಮ ಒಂದು ವಾಯ್ಸ್ ಚಾಟಲ್ಲಿ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಕಂಟಿನ್ಯೂಸ್ ಆಗಿ ನೀವು ಇಲ್ಲಿ ಮಾತಾಡ್ಕೋಬೋದು. ಇನ್ಮೇಲೆ ನೀವು ವಾಟ್ಸಾಪಲ್ಲಿ ನಿಮ್ಮೊಂದು ವಾಟ್ಸಾಪ್ ಗ್ರೂಪಲ್ಲಿ ವಾಯ್ಸ್ ಕಾಲ್ ಮಾಡಿ ಮಾತಾಡೋ ಅವಶ್ಯಕತೆ ಇರಲ್ಲ. ಈ ಒಂದು ಹೊಸ ಫ್ಯೂಚರ್ ನಿಮಗೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನಿಮ್ಮ ಎಲ್ಲ ಫ್ರೆಂಡ್ಸು ಕೂಡ ಒಂದೇ ಟೈಮ್ ಜಾಯ್ನ್ ಆಗಿ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಮಾತಾಡ್ಕೋಬೋದು. ಸ್ನೇಹಿತರೆ, ಗ್ರೂಪ್ ಮೆಂಬರ್ಸ್ ಅಂದರೆ ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆದಾಗ ಈ ರೀತಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟು ಬೇಕಿದ್ರೂ ಫ್ರೆಂಡ್ಸ್ ಇಲ್ಲಿ ಜಾಯ್ನ್ ಆಗ್ಬೋದು. ಅಂದರೆ ಗ್ರೂಪಲ್ಲಿರುವ ಪ್ರತಿಯೊಬ್ಬ ಮೆಂಬರ್ಸ್ ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ನೋಡ್ತಾ ಇದ್ದೀರಾ, ಈ ರೀತಿಯಾಗಿ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಜಾಯ್ನ್ ಆದಾಗ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಮಾತಾಡ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ವಾಟ್ಸಪ್ಪಲ್ಲಿ ಬಂದಿರುವಂಥ ಈ ಒಂದು ಗ್ರೂಪ್ ಕನೆಕ್ಟ್ ಫೀಚರನ್ನು ಯೂಸ್ ಮಾಡ್ಕೋಬೋದು. ಗ್ರೂಪಲ್ಲಿ ಯಾರೆಲ್ಲ ಜಾಸ್ತಿ ವಾಯ್ಸ್ ಕಾಲ್ ಮಾಡ್ತಾರೋ ಅವರಿಗೆ ಈ ಒಂದು ಫೀಚರ್ ತುಂಬ ಯೂಸ್ ಆಗುತ್ತೆ. ಇನ್ಮೇಲೆ ನೀವು ಗ್ರೂಪಲ್ಲಿ ಎಲ್ಲ ಫ್ರೆಂಡ್ಸ್ಗೂ ಕೂಡ ಇನ್ವೈಟ್ ಮಾಡಿ ಈ ಒಂದು ಗ್ರೂಪ್ ಚಾಟಲ್ಲಿ ಅಂದರೆ ಈ ಒಂದು ಗ್ರೂಪ್ ಕನೆಕ್ಟ್ ಮೂಲಕ ನೀವು ಮಾತಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಹೊಸ ಅಪ್ಡೇಟ್ ವಿಡಿಯೋಗೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ಹೊಸ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.